ಹೊಡೆಯೋದು ತಳ. ಅಯ್ಯೋ ನನ್ನ ಕೊಡಕ ತಳ ಹಾಕ್ಸ ಹುಳುಕ ದಂಡ ನನ್ನ ಮಗನ. ಮೊದಲ ನಿನ್ನ ನೊಳದಾಗ ಜಂಗತ್ತದ ಪೈಪ್ನ್ಯಾಗ ಪಲ್ 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 ಹಾಕಲಿ. ಆಮೇಲೆ ಬಂದು ಹಸ ಅಂತೇನೆ ನೀ ಇವತ್ತು ಮಾಡಿ ಹೂ ಹಂಗೆಲ್ಲ ತುಂಬ ಹರಿತೈತಿ. ಬಿಡ್ತೀನಿ ಇವತ್ತ ಹರಿಸ್ತಿ ಬಿಡು. ಎಲ್ಲ ಬತ್ ಹೊಂಟತಿ ಬತ್ತಾಕತಿ ಹರಿಸ್ತಾನಂತ ಸುಳ್ಳ ಹೇಳ್ತ. ನಾನು ಬಂದ ನೋಡ್ತೀನಿ ನೀರಜ್ಜಿಗೆ ಒಂದು ಎಲ್ಲ ಗೊತ್ತೈತಿ. ನಿನ್ನ ಹಾಕಿಕತ್ತು ನನಗ ನಿನ್ ನೀರು ಬೇಡ, ನೀ ಬೇಡ. ನನ್ನ ಮದ್ವಿ ಮಾಡ್ಕೊಂಡು ಹುಟ್ಟದ ದನ ಹೌದಾ ಹೌದಾ. ರಿಂಗ ರಿಂಗ ಕಿರಿಯಾನ ಜುಮುಕಿ ಎಲ್ಲರ ಸಂಗಿಯ ಹುಡುಕಿ. ರಿಂಗ ರಿಂಗ ಕಿರಿಯಾನ ಜುಮುಕಿ ಎಲ್ಲರ ಸಂಗಿಯ ಹುಡುಗಿ. ಹುಡುಗಿ ಕಲ ಕಲ ಕಣ್ಣಾಗಿ ಕತ್ತಲದಾರು ಕನುವಾಗಿ. ಹುಡುಗಿ ಕಲ ಕಲ ಕಣ್ಣಾಗಿ ಕತ್ತಲದಾರು ಕನುವಾಗಿ. ರಿಂಗ ರಿಂಗ ಕಿರಿಯಾನ ಜುಮುಕಿ ಎಲ್ಲರ ಸಂಗಿಯ ಹುಡುಗಿ. ನಿನ್ನ ಮಾರಿ ನೋಡಂಗ ಆಗಿದಿ, ನಿನ್ನ ಮಾರಿ ನೋಡಂಗ ಆಗಿದಿ. ಏ ಹುಡುಗ ಎಲ್ಲಿ ಸಿಗಲಿ ನಿನ್ನ ಮಾತಾಡೋದಿ. ಏ ಹುಡುಗ ಎಲ್ಲಿ ಸಿಗಲಿ ನಿನ್ನ ಜೊತೆ ಮಾತಾಡೋದಿ. ಹುಟ್ಟಿಕೊಂಡಿ ಪತ್ತಲ ಮೆಟ್ಟಿಕೊಂಡಿ ಚಪ್ಪಲ ಜೀವ ಬರ ನಿಮ್ಮ ಹಿತ್ತಲ ಮಂದೆ ಸುತ್ತಮುತ್ತಲ ಅಮಾವತಿ ಕರೆಯುತ್ತಲ. ಹುಟ್ಟಿಕೊಂಡಿ ಪತ್ತಲ ಮೆಟ್ಟಿಕೊಂಡಿ ಚಪ್ಪಲ ಜೀವ ಬರ ನಿಮ್ಮ ಹಿತ್ತಲ ಮಂದೆ ಸುತ್ತಮುತ್ತಲ ಅಮಾವತಿ ಕರೆಯುತ್ತಲ. ಹತ್ತಿ ಬರ್ತಿದ್ದಲ್ಲ ನಮ್ಮವ್ವ 10 ವರ್ಷ ಹತ್ತಿ ಬರ್ತಿದ್ದಿಲ್ಲ ನಾವು 10 ಯಾದಿ ಮ್ಯಾಲೆ ಶಾದಿ ತುಡುಗಿಲ ಮಾಡರ ಮದುವೆ. ಯಾದಿ ಮ್ಯಾಲೆ ಶಾದಿ ತುಡುಗಿಲ ಮಾಡರ ಮದುವೆ. ಅಡಿಗಾಲ ಇಟ್ಟವ ನನ್ನ ಎದಿಮ್ಯಾಲ ಗಂಡನ ಕೂಡ ಹೋಗ ಜಾದಿಯ ಮ್ಯಾಲ. ಅಡಿಗಾಲ ಇಟ್ಟವ ನನ್ನ ಎದಿಮ್ಯಾಲ ಗಂಡನ ಕೂಡ ಹೋಗ ಜಾದಿಯ ಮ್ಯಾಲ. ಗೊಡಚಿಯ ಮೆಲ್ಲಕ್ಕೆ ಗೊತ್ತಿಲ್ಲ ಲವ್ವರ ಮಂಚ ಕೂಡಿಲ್ಲ ಒಂದು ದಿವಸ. ಮೈಲಿಗೆ ಆಗಿಲ್ಲ ಎನ್ನ ಮನಸ್ಸ ಮಾಡಲಂಗ ಗೆಳತಿ ನಿನಗ ಮೋಸ. ಮಾಡಲಂಗ ಗೆಳತಿ ನಿನಗ ಮೋಸ. ನಾನು ಚಂದ್ರ ಮುಗಿಲ ಮ್ಯಾಗ ಚಂದಪ್ಪಾಗಿ ನೋಡು. ನನ್ನ ಮದುವೆ ಮಾಡ್ಕೊಂಡ ಹುಡುಗ ಬೇರೆನೇ ಅದನ. ನಡುವೂರಾಗ ಕಡದರ ಕಡೆಗೆ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ. ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ. ಹುಡುಗಿ ನಿನಗೆ ಅರಿಚಿದಾಗ ಬಿಡಲೇ ಸಿದ್ಧ ಅವನಲ್ಲಿ ಛತ್ರಿ ಎನಿಸಿಕೊಂಡಿದ್ರು ಬಹದ್ದೂರ್ ಕಿಲಾಡಿ ಗಂಡು. ಭದ್ರ ಗಂಡ ಇದು
ಹರಕ್ಕ ತಟ್ಟ ರಬ್ಬರ್ ಚೆಂಡಾಗೈತಿದ್ ನಮ್ಮ ಮಸೈಯೊಳಕ ಹೇಳಿ ನಾನು ಹೆಂಗಂದಿರೋಣ ನಮ್ಮ ಮೂಗ್ರೆ ಒಂದ್ ಸೇರ್ ಜೋಳ ಹಾಕ್ಲಿ. ಲೇ ಸಿಂಗಾರಿ, ಏನು ನಿನ್ನ ಈ ಮಾತಿನ ತುಂಡು? ಅಲ್ಲಲ್ಲಿ ಈ ಹಿಂಡ್ ಮಂದ್ಯಾಗ ದುಂಡಾಗಿ ಮಾತಾಡಿದ ನೀನು ಅದ್ರಾಗ ನನ್ನ ಬಂಡ ಮಗನ ನಡೆದ್ರೆ ಕೆಂಡದಂತ ಮಾತಾಡ್ತೀಯಲ್ಲ, ಯಾಕೆ ನನ್ನ ಬಂಗಾರಿ? ಸಿಂಗಾರಿ ನಂಗೆ ಇಬ್ರು ಬೇಕು. ಮಗನ ಸರಿ ಹಿಂದಕ್ಕ ಇವಳು ಮಗನ ಸರಿ ಹಿಂದಕ್ಕ ಇವಳು ಸಲುವಾಗಿ ನಮ್ಮ ಹಾಬಲ್ ಕಟ್ಟಿ ಹುಡುಗಿನ ಬಿಟ್ಟು ಈಕೀಗ ಅಂತೇಳಿ ಬಂಗಾರದ ಬಳಿ ಮಾಡಿಸಿಟ್ಟಿ. ನೀ ಏನು ಮಾಡಿಸಿದಿ? ನೀ ಬರೋ ಬಂಗಾರ ಬಳಿ ಮಾಡಿಸಿ ಹೊಯ್ಕನ ಕತ್ತಿ ಮಗನ. ನಾನು ಇಲ್ಲೋಡು ಆಕಿ ಪಾದಿಂದ ಇಲ್ಲೋಡು ನೆತ್ತಿವರೆಗೆ ಐತಲ್ಲ ತಾಗಿನ ಬಡಿಸಿನಿ. ತಾಗಿನ ಎಲ್ಲಿ ಗೊತ್ತು ಅಷ್ಟ ಅಲ್ಲ, ಮತ್ತ ನನ್ನ ಸೂರ್ತನೆ ನೋಡ್ತೀನಿ ಅಂದ್ರ ನಮ್ ದಾಂಡ ಮನೆ ಹಿಂದ ಚಿರ್ತ ಮಕ್ಕೊಂದಿರ್ತ ಮಗ ಚಿರ್ತ ತಂದು ಕೊಡ್ತೀನಿ ಅಂದಿಕಿಗೆ. ಸಿದ್ಧ ಈಕಿಗೆ ಏನ್ರ ಅಮೃತ ಬೇಕಂದ್ರ ನಮ್ಮ ಚೌಡರ ಗಟ್ರದ ತಂದಿಡ್ತೀನಿ. ಎಲ್ಲ ಇಡ್ರಿ ತಂದಿಡ್ರಿ, ನಂದು ಕಾಲಿನ ಐತಿ ಇಡ್ರಿ. ಏನಿಟ್ರು ನಡೀತೈತಿ ಸಿದ್ಧ ನೀನ್ ಇಷ್ಟಕ್ಕಾಗಿ ಗೊತ್ತಿಲ್ಲ ಛತ್ರಿ. ನಾನ್ ಆಕಿಗೆ ಇಲ್ಲೋಡು ಸಂಜೀವಿನಿ ಕಟ್ಟಬೇಕು ಅಂದ ನಮ್ ಕೊಳನ ತಂದಿಡ್ತೀನಿ ಅಂತೀನಿ ಅಕ್ಷಿ ಮುಂದ. ಮಗನ ಸಿದ್ಧ, ನೀ ಯಾವಾಗ ನನಗೆ ವಿರೋಧವಾಗಿ ನಿಂತಿ ಅಂದಂಗ ನಾನು ಏನು ಮಾಡ್ತೀನಿ ಅದನ್ನ ಮಾಡಿ ತೋರ್ಸಕ್ ರೆಡಿ ಇದೆಯನ? ಹೌದೌದು ಮಾಡ್ಬೇಕು, ನೀ ಮಾಡ್ಬೇಕು. ನೀ ಮಾಡಿದಕ್ಕಿನ ಮಗನ ಒಂದು ಗುಂಜಿ ಹೆಚ್ಚು ಮಾಡಿ ತೋರ್ಸಲ ನಾನು ಗಣಮನ ತಿಳ್ಕೊಂಡೆ. ನೀ ಒಂದು ವಯಸ್ಸು ಮುಗತ್ತಂತ ತಿಳ್ಕೊಬಾನಿ. ಅರೇದ ಹುಡುಗರು ಮೈಯ ಫುಲ್ ಪವರ್ ಇರ್ತ. ಅವನೇ ಸುಟ್ಟು ಬಲ ಬರೀತ ತಿಳ್ಕೊಂಡೇನ? ನೋಡ್ದನ ನಿನಗೆ ಬಾಳ ಹೊಟ್ಟೆ ಜಾಗತ್ತ. ಲೇ ಮಗನ ಸಿದ್ಧ, ಹಂಗಾರ ಇವತ್ತ ನಾನು ಹೋಗಿ ನಮ್ಮ ಅಶೋಕದಾದರ ಬಸ್ಸಿನ ಗಾಲಿಯ ಬಿದ್ದು ಸಾಯಕ್ ರೆಡಿ ಇದೀನಿ. ನೀನು ರೆಡಿ ಅದೇನಪ್ಪ ಮಗನ? ಹೌದಲ್ಲೇ ಮಗನ? ಹೌದಲ್ಲೇ ಮಗನ? ಅಣಬಾಕ್ ನೋಡಿ ನಿನಗ ಸುಡುಗಾಡಿ ಸಿದ್ಧ ಅಂತೇಳಿ. ಆಮೇಲೆ ಮೊದಲ ನನ್ನ ಸಾಯಿ ಹೊಡೆದು ಇಕ್ಕಟ್ಟಿ ಈ ಹುಡುಗಿನ ಪಟಾಯಿಸ್ಬೇಕಂತ ಮಾಡಿ ಅಲ್ಲೇ ಸುಂದ್ರಿ ನಾ ಇಬ್ರು ಮಾತಾಡ್ಕೊಂಡ್ ಏನ್ ನೋಡ್ಕೊಂಡಿ ಬದಿ ಬಂದು ಹೆಂಗ್ ನಿಂತಾಗ ಅವ್ ಹೆಂಗ್ ಬೆದಿಗೆ ಬರ್ತಾವ ಬಿಡಿಸಿ ನಂಗೆ ಗೊತ್ತಿಲ್ಲ. ನಮ್ಮ ಮಡದಾರ ಅಜ್ಜರ ಇನ್ನೂ ಒಂದು ಈಟಿದ್ದ ಈ ನಮನಿ ಎಲ್ಲ ಗೊತ್ತೈತಿ ಇವಾಗ. ಎಷ್ಟು ಕಂಟಿಯರ ಹಾರಿ ಬಂದಿರ್ಬೇಕು ನನ್ನ ಮಗ ಇವ. ಒಂದು ಹರಿಲ್ಲ ಒಂದ ಅಂತ ಹುಡುಗನ ಅಲ್ಲ. ಹೌದಾ? ಏನೂ ಇಲ್ಲನ? ಅಲ್ಲ ಇಷ್ಟೆಲ್ಲ ಹೇಳಾಕತ್ತಿಯಲ್ಲ, ಒಂದು ನಾ ಸದ್ಯ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು. ಒಂದ್ ಯಾಕ ನನ್ನ ಸಿಂಗಾರಿ ಹತ್ತು ಕೇಳ, ನಾ ಹೇಳಕ್ ರೆಡಿನಾ? ಅಯ್ಯೋ ನನ್ನ ಸೂರ, ನಾನ್ ರೆಡಿ ನೋಡು. ನಾನು ಯಾವಾಗ ಸೈ ಮಾಡ್ಯಾವ ನಾನು ನಿನ್ನ ಮತ್ ನಮ್ಮೇ ಬಿಡ್ತೀನಿ ನೀನು. ಅವ್ರಿಗಿಂತ ನಿನ್ನೆಲ್ಲ ಮಾಡಕತ್ತಿದ್ದ ಬಾಳ ಹೇಳ. ಮುಂಜಾನೆ 4, ಹೌದು, ಮಧ್ಯಾಹ್ನ 2 ಇಲ್ಲ ಏನಿಲ್ಲ. ನಂದು ಏನೂ ಇಲ್ಲ, ಅವಂದೇನೂ ಇಲ್ಲ, ನಿಂದು ಇಲ್ಲ, ಅವಂದೇನೂ ಇಲ್ಲ. ಸಂಜೆಗೆ 3. ಹೌದು, ಹೇಳ. ಸಂಜೆಗೆ 3. ಅಡ್ಡಾಡೋ ಪ್ರಾಣಿ ಯಾವುದು? ಸ್ವಲ್ಪ ವಿಚಾರ ಮಾಡ್ಬೇಕಾದ್ ಮಲ್ಲನ ಹತ್ರ ಕಣಿ ಅದ ಆಗತ್ಗೆ ಬೆಳಕ್ ಹರಿತೈತಿ. ಸೋತೇನ? ಸೋತಿಲ್ಲ? ನಮ್ದು ಯಾಕ ಹೊಳೆವಲ್ದು. ಎಷ್ಟು ಹರಡಕತ್ತಿದ್ದಲ್ಲ ಮತ್ತೆ ಅದು ಮತ್ತೆ ಹಾಗ ತಿಂಡಿ ಎದ್ದಾಗ ಹರಡ್ತಾರ ಅಂತಾರಲ್ಲ. ನಿನಗೆ ಇಷ್ಟೊಂದು ಅನುಭವ ಐತೆ ಅಂತ ತಿಳ್ಕೊಂಡಿದ್ದೀನಿ. ಹೊಸ ಹುಡುಗಿನ್ನ ಏನ್ ಮಾಡುವ ಪಾಪ ಇದು ಶೋರೂಮ್ ಗಾಡಿ ಅಂತ ತಿಳ್ಕೊಂಡಿದ್ದೆ. ಗೊತ್ತಾಗ್ಬಿಡು. ಸೋತೆ? ಸೋತಿನಂತನ ತಿಳ್ಕೊಂಡು ಇದರ ಉತ್ತರ ಮನುಷ್ಯ. ಅದ್ ಹೆಂಗಾಗತ್ತ ಮನುಷ್ಯ? ಹೆಂಗಂದ್ರ ಮುಂಜಾನೆ 4 ಅಂದ್ರೆ ಏನು ಗೊತ್ತನ? ಕೂಸು ಹುಟ್ಟದ ಅಂಬಿದೆಲ್ಲ ಅಡ್ಡಾಡ್ತಾವಲ್ಲ. ಮುಂಜಾನೆ 4, ಮಧ್ಯಾಹ್ನ 2 ಅಂದ್ರೆ ನೀರ್ದಿಲ್ಲ. ಈ ವಯಸ್ಸಿನಾಗ ಮತ್ತೆ ಸಂಜೆಗ್ 3 ಅಂದ್ರ ವಯಸ್ಸಾಗಿಂದ ತೆಕ್ಕಿದ್ದಲ್ಲಿ ಇಟ್ಕೊಂತ ದುಪ್ಪಿದಲ್ಲಿ ಕೈ ಅದಲ್ಲ
ಯಾಪರ್ ಈಗ ಗೊತ್ತಾತ್ ನೋಡು ಗೊತ್ತಾತಿಲ್ಲ ಗೊತ್ತಾತು ಚಿಂಗಾರಿ ಮೊದಲ ನಿನ್ನ ಕೈ ನನ್ನ ಕೈಯಾಗ ತಾಯಿಲೆ ಕೈ ಹಿಡ್ದಿಂದ ಉತ್ತರ ತಾನಾಗಿ ಸಿಕ್ಬಿಡ್ತಾವ ಏನಂತಿಲ್ಲ ಛತ್ರಿ ಏ ಸಿಂಗರಿ ನಾವು ಎಲ್ಲಿ ಕೈ ಹಾಕ್ತೀವಿ ಅಲ್ಲೇ ನಮ್ಮ ಉತ್ತರ ಇರ್ತಾವ. ನೀ ಎಲ್ಲೆಲ್ಲಿ ಹಾಕ್ತೀನಿ ಅಲ್ಲೆಲ್ಲ ಒಂದು ಹಾಕಿ ಉತ್ತರ ತೆಗಿ ಬೇಡ ಛೇ, ಛೇ, ಛೇ. ಆ ಮೂರು ಛತ್ರಿ ನನ್ನ ಅದನ್ನ ಮುಟ್ಟು ನಮ್ಮ ಮನಸ್ಸು ತಂಪಾಗುವ ಒಂದು ಇಂಪಾದ ಹಾಡನ್ನ ನಾವು ಹಾಡೇ ನನ್ನ ರಾಣಿ ಮಹಾರಾಣಿ ಬ್ಯಾಡಲೇ ಸಿಂಗರಿ ಇವನ್ನೆಲ್ಲ ಕೇಳಕ್ ಕುಂತ್ರ ಅಕ್ಕವ ಮಗನ ಸಿದ್ದನ ಕಣ್ಣು ಕೆಂಪು. ಆಗಿರ್ತಾರೆ ಈಗ ಒಂದು ಬದ್ದಾಗಿ ಬಾರಿ ಐತಿ ಬಾದಾಮಿ ಪೀಸ ಬಣ್ಣ ಹಚ್ಚಾಳ ಈಗಿ ಬಾಳ ನೈಸ ಮಳೆನ ಮನಸ ಬಿದ್ದೈತಿ ಕನಸ ಹೋಗೈತಿ ನನಗ ಬಾಳ ಸೊಗಸ. ಬಾರಿ ಐತಿ ಬಾದ ಹೇಳೋದಂಡೆ ಹೋಗು ಬರ್ರಿ ನಡಿ. ನೀ ಫೋಟೋ ಹೊಡೆಯಪ್ಪ. ನಾಳೆ ದಿನ ಎಲ್ಲರೂ ಸಂಭ್ರಮದಿಂದ ನಿನ್ನ ಪೂಜೆ ಮಾಡುತ್ತೀರಮ್ಮ. ಬಡವರಾಗಲಿ ಬಲ್ಲಿದವರಾಗಲಿ ನಿನ್ನನ್ನು ಭಕ್ತಿಯಿಂದ ಪೂಜಿಸಿ ಲಕ್ಷ ದೀಪೋತ್ಸವ ಮಾಡುತ್ತಾರೆ. ಆ ಲಕ್ಷ ದೀಪೋತ್ಸವದಲ್ಲಿ ಉತ್ಸಾಹದಿಂದ ಕೊಂಡಾಡುವೆ ನೀನು. ಆದರೆ ಮತ್ತದ ಬುದ್ಧಿಯಿಂದ ನೌಕರಿ ಸಿಗದೆ ನಿರ್ಗತಿಕನಾಗಿ ಅಲದಾಡುತ್ತಿರುವೆ. ಸ್ವಲ್ಪ ಸಂಬಳದಲ್ಲಿ ದುಡಿತಿರುವ ನೀನು ನನಗೆ ಯಾಕನ್ನ ತರಕ್ ಹೋಗಿದೆ ಈ ಸೀರೆಯನ್ನ. ಸೀರೆ ತಂದು ಮಹಾಲಕ್ಷ್ಮಿಗೆ ಉಡಿಸಿ ಆ ಲಕ್ಷ್ಮಿಯ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗನಿಗೆ ಉಡಿಸುವುದು ಹಿರಿಯರ ಕರ್ತವ್ಯಮ್ಮ, ಹಿರಿಯರ ಕರ್ತವ್ಯ. ಆ ಕರ್ತವ್ಯವನ್ನು ಇಂದು ಮಾಮ ನಿನಗೆ ಮಾಡುತ್ತಿದ್ದಾನೆ. ಅದೇ ಪೂಜೆಯನ್ನು ನಾಳೆ ನಮ್ಮಲ್ಲಿ ಮಾಡಿ ಈ ಸೀರೆ ನೀನು ಉಟ್ಟಿಕೊಂಡು ನಿನ್ನ ಅಣ್ಣನಿಗೆ ಆಶೀರ್ವಾದ ಮಾಡಿಬಿಡಮ್ಮ, ಆಶೀರ್ವಾದ ಮಾಡಿಬಿಡು. ಅಪ್ಪ ಎಷ್ಟೊಂದು ಬುದ್ಧಿವಂತನಪ್ಪ ನೀನು. ಒಂದೊಂದು ಮಾತುಗಳು ಕೂಡ ಅವಳು ಮುತ್ತಿನಂತೆ ಬರ್ತಾ ಇವೆ ನಿನ್ನ ಮಾತಲ್ಲಿ. ಅಪ್ಪ ನೀನು ಈ ಮನೆ ಮಗನಲ್ಲಪ್ಪ, ಈ ಮನೆಯ ನಂದಾದೀಪ ಒಬ್ಬ ನೀನು ನಂದಾದೀಪ. ಕೊಡು ಮಾಮ ಕೊಡು, ಚಿಕ್ಕಮ್ಮನ ಕೈಯಲ್ಲಿ ಸೀರೆ. ತೆಗೆದುಕೊಳ್ಳಮ್ಮ. ಜ್ಯೋತಿ
ನಿನಗ ಸೀರೆ ಕೊಡವನು? ಓ ಇವನೇ ಅಲ್ಲವೇ ನಿನ್ನ ಗಂಡನ ಕಣ್ಣಲ್ಲಿ ಮಣ್ಣೆರಚಿ ಕುಡ್ದಾಡೋ ಮಣ್ಣು ಮಾತ. ನಾಲಿಗೆ ಬಿಗೆ ಹಿಡಿದು ಮಾತಾಡು. ಇವ್ರ ನನ್ನ ಕೈ ಹಿಡಿದು ಕುಡ್ದಾಡುವಳಲ್ಲಕ್ಕ. ಪ್ರತಿನಿತ್ಯ ತಂಗಿಯ ಪಾದಕ್ಕೆ ಬೇಡಿಕೊಳ್ಳೋ ನನ್ನ ಸಹೋದರ ರಾಜು ಅಂತ. ತುಂಬಾ ಚೆನ್ನಾಗಿದೆ ನನ್ನ ಮಾತು. ಸಹೋದರ ಐತೆ ಸಹೋದರ. ಅವತ್ತು ನನ್ನ ಗಂಡನಿಗೆ ನಾಟಕ ಮಾಡಿ ನಿನ್ನ ಮಗನಂತ ಈ ಮನೆಯಲ್ಲಿ ಬಿಟ್ರಿ. ಇವತ್ತು ಸೀರೆಯ ಸಂಭ್ರಮದಲ್ಲಿ ಸರಸವಾಡಿಕೆ ನಡೆದಿದ್ದೇನೆ. ದಯವಿಟ್ಟು ಈ ಮಾತನಾಡಬೇಡ. ತಾಯಿ ಒಳಗಡೆ ಹುಟ್ಟಿದ ತಂಗಿ. ಮುಚ್ಚೋ ಬಾಯಿನ. ಅಕ್ಕ ಐತೆ ಅಕ್ಕ. ಯಾರೇ ನಿಮ್ಮ ಅಕ್ಕ? ನಿಮ್ಮ ಅಕ್ಕ ಸಿಕ್ಕ ಸಿಕ್ಕ ಗಂಡಸ ಜೊತೆ ಚಕ್ಕಂದ ಹೊಡೆದು ಸ್ವರ್ಗ ಸೇರಿದಲ್ಲ, ಅವಳೇ ನಿಮ್ಮ ಅಕ್ಕ. ನಾಳೆ ನಿಮ್ಮಂತ ಕಣ್ಣು ಮುಚ್ಚಲು ಆಟ ಆಡೋ ಬಂಡಲು ಹೊತ್ತು ಈ ಮನೆಯಿಂದ ಹೊರತರೋ ಈ ಮನೆ ಮಹಾರಾಜ ಮಾತ್ರ ಬರಿಬೇಡ. ಅಮ್ಮ, ನಿನ್ನ ನಾಲಿಗೆಯನ್ನು ಸ್ವಲ್ಪ ಇರುವುದನ್ನು ಎತ್ತಿಕೊಂಡು ಮಾತನಾಡು. ಪವಿತ್ರವಾದ ನನ್ನ ತಾಯಿಗೆ ಅಪವಿತ್ರವೆಂದು ಇನ್ನೊಂದು ಸಾರಿ ನೀಡಿದರೆ ನಿನ್ನ ನಾಲಿಗೆಯನ್ನು ಕಡಿದು ಚಾಚುವುದು. ಎಚ್ಚರದಿಂದ ಮಾತನಾಡು. ಏನೋ ತಾಯಿ ಗಂಡನ ಮಗನೇ, ನಾನೇ ತೆಗೆದ ಅನ್ನ ತಿಂದು ಅವ್ರ ಎದುರಿಗೆ ಮಾತಾಡ್ತಾ ಇದ್ರು. ಏನು ಅಲ್ಲಿನ ಮಗನ ಮೇಲೆ ಈ ರೀತಿ ಕೈ ಮಾಡೋದಕ್ಕೆ ನನ್ನ ಮನಸ್ಸಾದ್ರೂ ಹೇಗೆ ಬರುತ್ತಕ್ಕ? ಅಮ್ಮ, ಕಟುಕನ ಕೈಯಲ್ಲಿ ಸಿಕ್ಕ ಗುರಿ ಜೀವದಾನ ಬಿಡಿದರೆ ಬಿಡೋಣಮ್ಮ ಕಟುಕ. ಅದರಂತೆ ಇಮ್ಮನ ತಾಯಿ ಅಮ್ಮಳ ಕಟುಕನಿಗಿಂತಮ್ಮ ಕಟುಕಳಮ್ಮ ಕಟುಕಳು. ಏ ರಾಜ, ಒಳ್ಳೆ ಮಾತಿನಿಂದ ಹೊರಗೆ ಕರ್ಕೊಂಡು ಹಾಕೋ ಅಂತ ಕತ್ತಿ ಕೈ ಕಟ್ಟ. ನೀನು ಮಹಾರಾಣಿಯ ಪಟ್ಟ ಬಿಟ್ಟು ಹೊರಬರುವವರೆಗೂ ಎಲ್ಲರನ್ನು ಹೊರತಳ್ಳು. ಯಾಕೆಂದರೆ ಅಧಿಕಾರವನ್ನು ಪಿಶಾಚಿಗೆ ಅಧಿಕಾರದ ಪಟ್ಟಗಟ್ಟಿ ಕೂಡಿಸಿದರೆ ಅಧಿಕಾರದ ಮತ್ತಿನಲ್ಲಿ ಯಾರು ಎಂಬುದನ್ನು ಮರೆತು ಗುರು ಎಂಬ ಶಿಖರವನ್ನು ಏರಿ ಮರು ಎಂಬ ಸಕ್ಕಿನ ಕೈಕಾಲ ತಪ್ಪಿ ಬಿದ್ದಾಗ ನನ್ನ ಕರುವು ಎಂದು ನಾಳೆ ಕೂಗಿ ಇದೇ ಕಂದನನ್ನು ನೆನೆಸಿ ಸಾಯುತ್ತೆ. ನೆನಪಿರಲಿ. ಏ ರಾಜ, ಹೌದಮ್ಮ, ಹೌದು. ಒಂದೇ ರಕ್ತದಿಂದ ಉದ್ಭವಿಸಿದ ಈ ರಾಜು ಜ್ಯೋತಿಯರು ಒಂದೇ ಬಳಿಯ ಕಾಯಿಗಳೆಂಬುದನ್ನು ಮರೆತು ಮರ್ಯಾದೆಯ ಮೀರಿ ನಿನ್ನ ಕಾಮಿನ ಲೋಕಕ್ಕೆ ಎಳೆದು ಮಾತನಾಡುತ್ತಿರುವೆ ಎಂದಾಗ ಇದೇ ಲಕ್ಷ್ಮಿಯ ಶಾಪ ನಿನಗೆ ತಟ್ಟಿ ಮುಟ್ಟಾಳು ಎನ್ನುವುದು ಈ ಜಗದ ಜನರಿಂದ ಜೀವಾರಿ ಹಾಕಿಸಿಕೊಳ್ಳುತ್ತೆ. ಜೋಕೆ ಏನಿದು ಮನೆಯಲ್ಲಿ ಮಾತಿನ ವಾಗ್ದಾನ? ಅಯ್ಯೋ ಹೋದ್ರಿ, ನನ್ನ ಮಾನ ಮರಿದೆಲ್ಲ ಹಾಳಾಗೋಯ್ತು ರೀ, ಹಾಳಾಗೋಯ್ತು. ಏಕೆ ಪ್ರೀತಿ, ಏನಾಯ್ತು ನಿನಗೆ? ಇನ್ನು ಏನಾಯ್ತಂತ ಕೇಳ್ತಾ ಇದ್ರಲ್ಲ, ಇವ್ರ ಎದುರಿಗೆ ಸೀರೆ ಆಸೆ ತೋರಿಸಿ ನನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿದ್ದೀನ್ರಿ. ಚಾಂಡಾಲ, ನಾನು ಎಷ್ಟು ನಿಮ್ಮ ಅಕ್ಕ ಅಂತ ಒತ್ತಿ ಹತ್ತಿ ಹೇಳಿದ್ರು ನೀನು ಸುಂದರ ಸೋಳಿ ಸುಖ ಪಟ್ರೆ ಶತಮೂರ್ಖನ ಮಗ. ಏನು ಶತಮೂರ್ಖ? ಒಂದು ನನಗೆ ಮೋಸದಿಂದ ಹೆಣ್ಣು ಕೊಟ್ಟು ನಿನ್ನ ಮಾವ ನೀನೇ ಎಂದು ನನಗೆ ಬೆನ್ನು ತೋರಿಸಿ ಅವನನ್ನು ಯಮಸನ ಕಟ್ಟಿ ಇಂದು ನನ್ನ ತಮ್ಮನಿಗೆ ಅದೇ ದಾರಿ ತೋರಿಸಿ ಮಾಮ, ನಾನು ನಿನ್ನ ಜೀವದಿಂದ ಉಳಿಸಲಾರೆ. ಮಾಮ, ಕೈ ಬಿಡಿ ನನ್ನ. ಜ್ಯೋತಿ, ನಾನು ನಿನ್ನ ಮಾವನೆಂಬ ಅಭಿಮಾನ ನಿಲ್ಲಲಿದ್ದರೆ ಮೊದಲು ಮರ್ಯಾದೆಯಿಂದ ಒಳಗೆ ಹೋಗು. ಇವನ ವಿಷಯ ನಿನಗೆ ಗೊತ್ತಿಲ್ಲ. ಹೋಗದಿದ್ದರೆ ನಿನ್ನ ಗಂಡನ ಮೇಲೆ ಹಾಳಾಗಿದೆ. ಮಾಮ, ಎಂತ ಸಂಗೀತ ಪರಿಸ್ಥಿತಿಯಲ್ಲಿ ನನ್ನನ್ನು ಕಟ್ಟಿ ನೂಗ್ತಾ ಇದ್ದೀರಮ್ಮ. ಅಂಧಕಾರದ ಸುಳಿಗಾಲದಲ್ಲಿ ಅಂದನಾಗಿ ಕತ್ತು ಹೆಚ್ಚಿಗೆ ಕೊಂದು ಹಾಕಿ ಬಿಡಿ ಮಾಲಿ
ಜ್ಯೋತಿ, ನನ್ನ ತಮ್ಮನ ಮೇಲೆ ಆನೆ ಹಾಕಿ ನಿಲ್ಲುವ ಚಾಂಡಾಲಿನಿ, ಮೊದಲ ಮರ್ಯಾದೆಯಿಂದ ಒಳಗೆ ಹೋಗು. ಲೇ ರಾಜ, ಯಾವ ಕಾರಣಕ್ಕಾಗಿ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದೆಯೋ ಹೇಳ್ತೇವ, ಇಲ್ಲ ನಿನ್ನ ಕೈ ಕಾಲು ಕತ್ತರಿಸಿ ಬಿಡುವ. ನನ್ನ ಕೈ ಕಾಲು ಅಷ್ಟೇ ಏಕೆ ಮಾಮ, ನನ್ನನ್ನು ಕೊಂದು ಹಾಕಿದರೆ ನಾನು ನನ್ನ ಸತ್ಯದ ದಾರಿ ಮಾತ್ರ ಬಿಡಲಾರೆ. ಆದರೆ ಮೋಸದ ಮಾತಿಗೆ ಬಲಿ ಬಿದ್ದು ಇಂಥ ನೀಚ ಅಕ್ಕನಿಗೆ ಹೋಲಿಸಿ ಕೇಳಬೇಡ ಮಾಯಿನ ಕೆಟ್ಟ ನುಡಿ ನಿನ್ನ ಸರಿಯಾದ ನೀತ, ನನ್ನ ಪಾದ ಮುಟ್ಟುವ ಯೋಗ್ಯತೆ ಇಂದು ನಿನಗೆಲ್ಲಿದೆ. ಹಾಲು ಸಕ್ಕರೆ ಅಂತ ನನ್ನ ಬಾಳಿನಲ್ಲಿ ವಿಷ ಹಾಕಲು ಬಂದ ಪಾಪಿ ನೀನು. ಅಪ್ಪ, ಮಾಮನನ್ನು ಸಿಕ್ಕ ಅಂತಲೇ ಹೊಡೆದು ಗಾಯ ಕಳಿಸುತ್ತಿರುವಲ್ಲ. ನಿನ್ನ ರಕ್ತ ಬೀಜದಿಂದ ಉದ್ಭವಿಸಿದ ನಾನು, ನನ್ನ ಮೇಲಾದರೂ ನಿನಗೆ ವಿಶ್ವಾಸ ಇಲ್ಲವೇ? ನಿರಪರಾಧಿ ಮಾಮನಿಗೆ ಅಪರಾಧಿ ಎಂದು ಹೊಡೆಯುತ್ತಿರುವಲ್ಲ. ಎಂದಿಗೂ ನಿನ್ನ ಧರ್ಮದ ನಾವೇ. ನನಗೆ ಧರ್ಮದ ದಾರಿ ತೋರಿಸುವ ಕರ್ಮ ಚಾಂಡಾಲ ನನ್ನ ಮಗನೇ. ನನ್ನ ರಕ್ತಕ್ಕೆ ಹುಟ್ಟಿ ಬಂದ ಧರ್ಮವಂತನ ಮಗನೇ ನೀನಾಗಿದ್ದರೆ ಇವಳು ತಾಯಿ ಅಂತಿರುವ ಇವತ್ತು ಇವನು ಕೈ ಮಾಡ್ತಿರಲ್ಲ. ಇದೆಲ್ಲ ಕಣ್ಣು ಮುಚ್ಚಲಿ ಆಟ ನೀನೇ ಆಡಿಸ್ತಿರುವೆಂದಾಗ ನೀನು ನನ್ನ ಮಗನೆಲ್ಲ ದಾಟು ನನ್ನ ಮನೆಯಿಂದ ಆಚೆ. ಮಾಮ, ಕಾಮಣಿಯಾದವನ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುವಂತೆ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ಈ ಕಣ್ಣನನ್ನು ಹೊಡೆಯಬೇಡ ಮಾಮ. ನಿನಗೆ ಏ ರಾಜ, ನೀನೇನೇ ಶಿಕ್ಷೆ ಕೊಟ್ಟರು, ನೀನೇನೇ ಶಿಕ್ಷೆ ಕೊಟ್ಟರು ನನಗೆ ಕೊಡು. ಅದನ್ನು ನಾನು ಅನುಸರಿಸಿಕೊಂಡು ಸಂತೋಷದಿಂದ ನಾನೇ ನಿನ್ನ ಮನೆಯಿಂದ ಹೊರಟು ಹೋಗುವೆ. ರಾಜ, ನಿನ್ನನ್ನು ಹಾಗೆ ಹೊರಬಿಡುವುದಿಲ್ಲ. ನನಗೆ ಬರ್ತಕ್ಕಂಥ 75,000 ಹಣವನ್ನು ವಸೂಲಿ ಮಾಡಿ ಬಂದು ಬಿಡುವೆ. ನಾನೆಲ್ಲಿ ನಿನ್ನ ಕಡೆ ಅಷ್ಟು ಸಾಲ ತೆಗೆದುಕೊಂಡಿದ್ದೇನೆ? ಏ ಸೊಕ್ಕಿನ ಕುಳ್ಳಿ, ಅಂದು ನನ್ನ ಹೆಂಡತಿಯ ಸತ್ತ ಕಾಲಕ್ಕೆ ನಿನ್ನ ಮನದಾಯಿಯವಳ ಚಿಂತೆಯಲ್ಲಿ ಬಿಕ್ಕಿ ಸಾಯುತ್ತಿರುವಾಗ ಆಸ್ಪತ್ರೆಗೆ 75,000 ಸಾಲ ಮಾಡಿ ಈಗ ತಿರುಗಬೇಡ ಯಾಕಂತೆ? ಮಾಮ, ಯಾವುದೇ ದುರಾಲೋಚನೆ ದುರ್ಬುದ್ಧಿಗಳಿಗಾಗಿ ದುರಾಸೆಯಿಂದ ಕರೆಯಬೇಡ ಮಾಮ ನನ್ನಿಂದ ಹಣವನ್ನು. ಅಕ್ಕನಿಗಿದ್ದ ಆಸ್ತಿಯನ್ನ ನಿನಗೆ ಬಿಟ್ಟಿದ್ದೇನೆ, ತಂಗಿ ಆಸ್ತಿಯನ್ನ ತಂಗಿಗೆ ಬಿಟ್ಟಿದ್ದೇನೆ. ಇನ್ನು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗ ಮಾರಿ ನನ್ನ ತಾಯಿಯನ್ನ ತೋರಿಸಿದ್ದೇನೆ ಅಂದಾಗ ಎಲ್ಲಿ ಕೊಡಲಿ ಮಾಮ ನಿನಗೆ ಹಣವನ್ನು? ಕೊಡದಿದ್ದರೆ ಹಿಂದೆ ಬಂದು ನಿಲ್ಲುವೆ ನಿನ್ನ ಆಸ್ತಿ ಎಂಬ ಪದವಿನಲ್ಲಿ. ಅಪ್ಪ, ಅಣ್ಣನ ಆಸ್ತಿಗೆ ಆಸೆ ಮಾಡಿ ಪುಣ್ಯ ಅಂತ ಮನೆ ಮರ್ಯಾದೆ ಕಳೆಯಬೇಡಪ್ಪ. ಹಣ ಕೊಟ್ಟಿಲ್ಲವೆಂದು ಮಾಮ ಗಟ್ಟಿಯಾಗಿ ಹೇಳುತ್ತಿರುವಾಗ ದಿಟ್ಟತನದಿಂದ ಹಣವನ್ನು ಕಸಿದುಕೊಳ್ಳುವುದು ಒಳ್ಳೆದಲ್ಲಪ್ಪ. ಬಿಟ್ಟು ಬಿಡವನನ್ನು. ಏ ರವಿ, ನನಗೆ ಎದುರು ವಾದವಷ್ಟು ಧೈರ್ಯ ಬಂದಿದೆ. ನನ್ನ ಆಸ್ತಿಯ ಸಲುವಾಗಿ ಕಂದನನ್ನು ಹೊಡೆಯಬೇಡ ಮಾಮ. ಬಡವರ ಹೊಟ್ಟೆಯ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ಈ ಶ್ರೀಮಂತ ಸಮಾಜದಲ್ಲಿ ನೀನು ಕೂಡ ಅರಾದಿ ಹಿಡಿಯುತ್ತಿದ್ದೆ ಎಂದಾಗ ತೆಗೆದುಕೊಂಡು ಬಿಡು ನನ್ನ ಆಸ್ತಿಯ ಸಹಿಯನ್ನು. ಹಾಗಾದರೆ ಒಳ್ಳೆಯದು ಮಾಡುವುದಕ್ಕೆ. ಆದರೆ ಒಂದು ಮಾತು ಮಾಮ, ಈ ಕಂದನ ಜೊತೆ ನನ್ನ ತಂಗಿಯ ನಿನ್ನ ಹೊಟ್ಟೆ ಒಡಲಿಗೆ ಹಾಕಿ ಹೋಗುತ್ತಿದ್ದೇನೆ. ಅವನನ್ನು ಜೋಪಾನ ಮಾಡುವ ಭಾರ ನಿನ್ನದು.
ಸುಖನಾಗಿ ನಾ ಈ ಮನೆಯಿಂದ ಹೊರ ಹೋಗುತ್ತಿದ್ದೇನೆ ಮಾಮ. ಇದೇ ನನ್ನ ಆಸ್ತಿಯನ್ನು ಬಿಟ್ಟುಕೊಡುವ ಒಪ್ಪಂದದ ಮಾತು. ಬರುವನು ಕಂದ ನಿನಗೆ ನನ್ನ ನಾರಗಳು ಕಸದಂತೆ ಕಂಡರು. ನನ್ನ ಜೊತೆ ಬರುವ ಹಕ್ಕು ನಿನಗೆಲ್ಲಿದರಲಿ? ಮಾಮಾಳಿಯರ ಋಣ ಸಂಬಂಧ ಎಲ್ಲಿಯವರೆಗೆ? 3 ವರ್ಷ ಎತ್ತಿ ಆಡಿಸಿ ನಿನ್ನನ್ನು ಮನೆ ಸೇರಿಸುವವರೆಗೆ. ಆದರೆ 10 ವರ್ಷಗಳ ಕಾಲ ನಿನ್ನನ್ನು ಎತ್ತಿ ಅಪ್ಪಿ ತೊತ್ತು ಮಾಡಿ ಉಣಿಸಿ ತಿನ್ನಿಸಿ ಬೆಳೆಸಿದ ಈ ಕೈಗಳು ನಿನ್ನನ್ನು ಕೊಸರು ದೂರವಾಗುತ್ತಿರುವಾಗ ನಾನೆಲ್ಲಿ ಎತ್ತಿ ಹಿಡಿಯಲಿ ನಿನ್ನನ್ನು? ಈಗ ನಿನ್ನನ್ನು ತಂದೆ ಆಜ್ಞೆಯನ್ನು ಪಾಲಿಸುತ್ತ ನಾನಿನ ತಲೆ ಮೇಲೆ ತಾಳಿಟ್ಟು ಮೆರೆಯುತ್ತಿರುವ ಶ್ರೀಮಂತರನ್ನು, ಸಮಾಜಘಾತಕರನ್ನು ಸೆರೆ ಹಿಡಿಯುವ ಧೀರ ಅಧಿಕಾರಿ ನೀನಾಗಿ ಬಾಕಂದ. ನಾನಿಲ್ಲಿಂದ ಮರೆಯಾಗಬೇಕಂದ, ನಾನಿಲ್ಲಿಂದ ಮರೆಯಾಗುವೆ. ಹೊಸದಂತೆ ಕಂಡರು ಮನೆಯಲ್ಲಿ ಆ ತಮ್ಮನಾಗಿ ಬಂದ ಮೇಲೆ ಆಗದಿರುವನೇ? ಎಲ್ಲಿದ್ದೀರಿ ನಿಮ್ಮ ತಿಳಿ? ಒಬ್ಬ ಶಿಕ್ಷಕನ ಮಾಡಿದೆ ಅದರ ಹಾಗೆ ಈ ಆಸ್ತಿ ಹಕ್ಕಿನಲ್ಲಿ ನನ್ನ ಹಕ್ಕು ಬೇಡವೇನ್ರಿ? ಅಂದರೆ ಅದೇ ರೀ, ಮೊನ್ನೆ ನೀವು ನನಗೆ ಮಾಡ್ಕೊಡ್ತೀನಿ ಹೇಳಿದ್ರೆ ಬಂಗಾರ ನೋಡಿ, ಅದು ನನಗೆ ಯಾವುದೂ ಬೇಕಾಗಿಲ್ಲ. ಈ ಸರ್ವ ಆಸ್ತಿ ನನ್ನ ಹೆಸರಿಗೆ ಮಾಡಿ ಈ ಮನೆಯಲ್ಲಿ ಮಹಾರಾಣಿಗೆ ಬರಬೇಕಂತ ನನಗೆ ತುಂಬಾ ಆಸೆ ಇದೆ. ನೀನೇ ನನ್ನ ಒಳಗಿರುವಾಗ ನಾಳೆ ಸದೃಶ್ಯ ಕೈಗೆ ಹೋಗಿ ಸೈನಿಕರು ಈ ನುಡಿ ಕೇಳಿದ ನೀನು ನುಡಿಸುವ ಒಂದು ಸುಮಧುರ ಗೀತೆಯನ್ನು ಇಷ್ಟೊಂದು ಪ್ರೀತಿಯಿಂದ ಕೇಳ್ತಿರಂದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗುತ್ತೆ? ಪ್ರಿಯ